ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಿಣ್ಣಿ ಸಡಕ್ ಬಳಿ ಅಪರಿಚಿತ ಮಹಿಳೆಯ ಕೊಲೆ ಮಾಡಿ ಶವ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನು ಭೇದಿಸಿರೋ ಕಮಲಾಪುರ ಠಾಣೆಯ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸಲು ಮಾಹಿತಿ ನೀಡಿದರು. ಕಲಬುರಗಿ ನಗರದ ಎಸ್ಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೊಲೆಯಾದ ಮಹಿಳೆಯನ್ನು ಆರತಿ ಎಂದು ಗುರುತಿಸಲಾಗಿದ್ದು, ಕೊಲೆಯಾದ 35 ವರ್ಷದ ಆರತಿ ಜೊತೆ ಶಿವು ಹಲವು ವರ್ಷಗಳಿಂದ ಅಕ್ರಮ ಸಂಬಂಧವಿಟ್ಟುಕೊಂಡಿದ್ದನು. ನನ್ನನ್ನು ಮದುವೆ ಆಗುವ ಅಂತ ಪದೇ ಪದೇ ಹೇಳ್ತಾ ಇದ್ದಾಗ ರೊಚ್ಚಿಗೆದ್ದ ಶಿವು ಆರತಿಯನ್ನು ಕಿಣ್ಣಿ ಸಡಕ್ ಬಳಿ ಕತ್ತು ಹಿಸುಕಿ ಕೊಲೆ ಮಾಡಿ ಶವವನ್ನ ಸುಟ್ಟು ಹಾಕಿದ್ದಾನೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸಲು ಮಾಹಿತಿ ನೀಡಿದರು. 6 ಏಪ್ರಿಲ್ 2025 ರಂದು ಬೆಳಿಗ್ಗೆ ಒಂದು ಫೀಮೇಲ್ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಇದ್ದಿದೆ ಅಂತ ಒಂದು ಮಾಹಿತಿ ಬಂದಿದ ಮೇಲೆ ನಮ್ಮ ಮೇಲಧಿಕಾರಿಗಳು ಮತ್ತೆಲ್ಲ ಸಿಬ್ಬಂದಿ ಬಂದು ಹೋಗಿ ನೋಡಲಾಗ ಸರ್ವೆ ನಂಬರ್ 99/2 ಅಲ್ಲಿ ಒಂದು ಆಲ್ಮೋಸ್ಟ್ ಬರ್ನ್ ಆಗಿರುವಂತಹ ಒಂದು ಡೆಡ್ ಬಾಡಿ ಸಿಗುತ್ತೆ. ತದನಂತರ ನಮ್ಮ ಫಾರೆನ್ಸಿಕ್ಸ್ ಟೀಮು ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನೋಡಲಾಗಿ ಅದು ಒಂದು ಅನ್ನೋನ್ ಫೀಮೇಲ್ ಡೆಡ್ ಬಾಡಿ ಇರುತ್ತದೆ. ಒಂದು ಅಂದಾಜು 35 to 40 years ಆಫ್ ಏಜ್ ಇರುತ್ತದೆ. ಬಟ್ ಯಾರು ಅಂತ ನಮಗೂ ಯಾವುದೂ ಮಾಹಿತಿ ಇರಲಿಲ್ಲ. ತದನಂತರ ನಾವು ಹೊಳಗೆ ನಿಯರ್ ಬೈ ಇದ್ದವರ ನೀಲಕಂಠ ತಂದೆ ಶರಣಪ್ಪ ಪಾಂಚಾಲ್ ಅಂತ ಕಿಣ್ಣಿ ಸಡಕ್ ಗ್ರಾಮ ಅವರು ಕಮಲಾಪುರ ಠಾಣೆಗೆ ಬಂದು ದೂರು ಕೊಟ್ಟಿರ್ತಾರೆ. ಈ ತರಹ ಸರ್ವೆ ನಂಬರ್ 99/2 ಅಲ್ಲಿ ತೊಗರಿಯ ಕೊಯ್ಲಿಗಳ ಮೇಲೆ ಯಾರೋ ದುಷ್ಕರ್ಮಿಗಳು 35 to 40 years ಆಫ್ ಏಜ್ ಇರುವಂತಹ ಹೆಣ್ಣು ಮಗಳಿಗೆ ಎಲ್ಲೋ ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡುವ ಉದ್ದೇಶದಿಂದ ಈ ಕಿಣ್ಣಿ ಸಡಕ್ ಸೀಮಾಂತರದ ಹೊಲದಲ್ಲಿ ಸುಟ್ಟು ಹಾಕಿದ್ದಾರೆ ಅನ್ನೋದು ದೂರು ಆಧಾರದ ಮೇಲೆ ನಾವೊಂದು ಮರ್ಡರ್ ಕೇಸನ್ನು ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ 53/2025 ರಂದು ರಿಜಿಸ್ಟರ್ ಮಾಡಲಾಗಿದೆ. ಮೊದಲನೇದಾಗಿ ಈ ಕೇಸಲ್ಲಿ ಚಾಲೆಂಜ್ ಇರುತ್ತದೆ. ವಿಕ್ಟಿಮ್ ಯಾರು ಅನ್ನೋದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರುವುದಿಲ್ಲ. ಬಟ್ ಅದೇ ಉದ್ದೇಶಕ್ಕಾಗಿ ನಾವು ಮೇಜರ್ ಅಡಿಷನಲ್ SP ಮತ್ತು DYSP ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಇದರಲ್ಲಿ 2 ಪೊಲೀಸ್ ಠಾಣೆಗಳ PSI CPI ಕಮಲಾಪುರ್ ಶಿವಶಂಕರ್ ಸಾಹು ಮತ್ತು PSI ಕಮಲಾಪುರ್ ಮಂಜುನಾಥ್ ರೆಡ್ಡಿ ಮತ್ತು PSI ಮಹಗಾಂವ್ ಆಶಾ ಅವರ ನೇತೃತ್ವದಲ್ಲಿ ಮತ್ತು ಕುಪೇಂದ್ರ HC ರಾಮಚಂದ್ರ ಶರಣಬಸಪ್ಪ ಬದ್ದು ರಾಥೋಡ್ ಸಿದ್ಲಿಂಗ್ ಮತ್ತು ಬಲರಾಮ್ ಇವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುತ್ತದೆ. ಆಮೇಲೆ ನಾವು ಮೊದಲನೇದಾಗಿ ಮಾಡಿರೋದು ಅಲ್ಲಿ ಏನೇನು ಎವಿಡೆನ್ಸ್ ಎಲ್ಲ ಸಿಕ್ಕಿದೆ. ಅಲ್ಲಿ ನಮಗೆ ಒಂದು ಕಾಲುಂಗರಗಳು ಮತ್ತು ಹೇರ್ ಪಿನ್ ಮತ್ತು ಬೇರೆ ಬೇರೆ ಎಲ್ಲ ನಮಗೆ ಬಳೆ ಏನಂತಾರೆ ಅದು ಬ್ಯಾಂಗಿಲ್ ಎಲ್ಲ ಸಿಕ್ಕಿರುತ್ತದೆ. ತದನಂತರ ನಮಗೆ ಒಂದು ಪ್ರಾಥಮಿಕ ಒಂದು ಇದು ಬರುತ್ತೆ, ಏನಂದರೆ ಇದೊಂದು ಮ್ಯಾರಿಡ್ ವುಮೆನ್ದು ಬಾಡಿ ಡೆಡ್ ಬಾಡಿ ಅನ್ನೋದು ನಮಗೆ ಮಾಹಿತಿ ಸಿಕ್ಕಿರುತ್ತದೆ. ತದನಂತರ ಅಲ್ಲಿ ಸಿಕ್ಕಿರೋದು ಡೆಡ್ ಬಾಡಿ ಎಲ್ಲ ಭಾವಚಿತ್ರಗಳನ್ನು ಹಾಕಿ ನಮ್ಮ ಕಡೆ ಇರುವಂಥ ಎವಿಡೆನ್ಸಸ್ಸು ಮತ್ತು ಏನೇನು ಡೀಟೇಲ್ಸ್ ಎಲ್ಲ ಹಾಕಿ ಒಂದು ಪೊಲೀಸ್ ಪ್ರಕಟಣೆ ಒಂದು ಮಾಡಲಾಗಿದೆ. ಇದು ಕಂಪ್ಲೀಟ್ ಕಲಬುರಗಿ ಸಿಟಿ ಮತ್ತು ಕಲಬುರಗಿ ಜಿಲ್ಲೆ, ಯಾದಗಿರಿ, ಬೀದರು ಮತ್ತು ಸರೌಂಡಿಂಗ್ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಎಲ್ಲ ಪೊಲೀಸ್ ಠಾಣೆಗಳಿಗೂ ನಾವು ಒಂದು ಕಲರ್ ಪ್ರಿಂಟು ಕಳಿಸಿದ್ದೀವಿ. ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಸರ್ಕ್ಯುಲೇಟ್ ಮಾಡಿ ಅವರವ್ರ ಬೀಟ್ ಗ್ರೂಪ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ವಿ. ತದನಂತರ ನಮಗೆ ಇದು ಆಗಿರುವಂಥ ಕೆಲವು ದಿನಗಳಾದಮೇಲೆ ನಮಗೊಂದು ಒಬ್ಬ ಬಾತ್ಮೀದಾರರಿಂದ ಒಂದು ಮಾಹಿತಿ ಬರುತ್ತೆ. ಅವರು ಈ ಪೊಲೀಸ್ ಪ್ರಕಟಣೆ ನೋಡಿ ನಮಗೆ ಒಂದು ಮಾಹಿತಿ ತಿಳಿಸ್ತಾರೆ. ಇಲ್ಲಿ ಒಂದು ಹೆಬ್ಬಾಲಲ್ಲಿ ಒಬ್ಬ ಹೆಣ್ಣು ಮಗಳು ಆರತಿ ಅಲಿಯಾಸ್ ಗುಂಡಮ್ಮ ಅನ್ನೋರು ಕಾಣೆ ಆಗ್ತಾ ಇಲ್ಲ. ಬಟ್ ಅದ್ರ ಬಗ್ಗೆ ನಮಗೂ ಇದು ಇರಬಹುದು ಅನ್ನೋ ಸಂಶಯ ಇದೆ ಅನ್ನೋದು ನಮಗೆ ಮಾಹಿತಿ ನೀಡಿರ್ತಾರೆ. ತಕ್ಷಣ ನಾವು ಅವರು ಯಾರು ಅನ್ನೋದು ಮಾಹಿತಿ ತಿಳ್ಕೊಂಡಿದ ಮೇಲೆ ನಮಗೆ ಪ್ರಾಥಮಿಕ ಪ್ರೈಮಾ ಫೇಸಿ ನಮಗೆ ಒಂದು ಕನ್ಕ್ಲೂಷನ್ಗೆ ಬರುತ್ತೆ, ಇದು ಇವರೇ ಆಗಿರಬಹುದು ಅಂತ. ಮತ್ತು ಇವರೇ ಆಗಿರೋದ ಮೇಲೆ ಅದು ಯಾರು ಮಾಡಿರ್ತಾರೋ ಅಂತ ಅದೊಂದು ಸಂಶಯದ ಮೇಲೆ ಅವ್ರು ಯಾರ್ಯಾರ ಜೊತೆ ಚೆನ್ನಾಗಿದ್ರು, ಯಾರ್ಯಾರ ಜೊತೆ ಭೇಟಿ ಆಗ್ತಿದ್ರು, ಮೀಟ್ ಆಗ್ತಿದ್ರು ಅನ್ನೋದೆಲ್ಲ ತಂತ್ರಗಾಣ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಫೈಂಡ್ ಔಟ್ ಮಾಡ್ತೀವಿ. ಒಬ್ಬರು ಶಿವು ಅಲಿಯಾ ಶಿವಾನಂದ್ ತಂದೆ ಬಸವರಾಜ್ ರಾಜಾಪುರ್ ಅಂತ 27 ವರ್ಷ, ಕಬ್ಬಳಿಗ ಚಾಲಕ ವೃತ್ತಿ ಮತ್ತು ಹೆಬ್ಬಾಲ್ ಅಲ್ಲಿ ವಾಸವಿರ್ತಾರೆ, ಕಾಳಗಿ ತಾಲೂಕು. ಇವರ ಮೇಲೆ ನಮಗೆ ಸಂಶಯ ಹೆಚ್ಚಿಗೆ ಆಗುತ್ತೆ. ತದನಂತರ ಅವರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಏನು ಅಫೆನ್ಸ್ ಮಾಡಿರೋ ಬಗ್ಗೆ ಅವರು ಒಪ್ಕೊಂಡಿರ್ತಾರೆ. ಹೌದು, ಇವರು ಆರತಿ ಗುಂಡಮ್ಮ 35 ವರ್ಷ, ಖಾಸಗಿ ಕೆಲಸ, ಇವರನ್ನು ನಾನು ಕೊಲೆ ಮಾಡಿದ್ದೇನೆ ಅಂತ ಒಪ್ಕೊಂಡಿದ ಮೇಲೆ ತದನಂತರ ನಾವು
ಯಾಕೆ ಈ ಥರ ಮಾಡಿದಾರ ಏನು ಅನ್ನೋದು ನಾವು ಮುಂದಿನ ವಿಚಾರಣೆ ಮಾಡ್ತಿದ್ದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಆರತಿ ಅಲಿಯಾಸ್ ಗುಂಡಮ್ಮ ಇವರು 35 ವರ್ಷ, ಈ ಹಿಂದೆ 13 ವರ್ಷ ಹಿಂದೆ ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಾಗಲಿಲ್ಲ. 3 ತಿಂಗಳ ಹಿಂದೆ ಇವರು ಜುನಾಗಢ್ ಅಂತ ಗುಜರಾತಲ್ಲಿ ಒಬ್ಬರ ಜೊತೆ ಮದುವೆ ಆಗಿ ಅಲ್ಲಿರ್ತಾರೆ. ಬಟ್ ಆವಾಗ ಕಲಬುರಗಿಗೆ ಬರ್ತಾ ಇರ್ತಾರೆ. ಈಗ 3 ತಿಂಗಳ ಹಿಂದೆ ಅವರು ಇಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿ ಇಲ್ಲೇ ಮನೆ ಕಟ್ಟಿ ಎಲ್ಲ ಫ್ಯಾಮ್ಲಿ ಎಲ್ಲ ಕಲಬುರಗಿ ಸಿಟಿಗೆ ಶಿಫ್ಟ್ ಆಗಬೇಕು ಅನ್ನೋದು ಪ್ಲ್ಯಾನಿಂದ ಅವ್ರು ಬಂದು 3 ತಿಂಗಳಿಂದ ದೇವಿನಗರಲ್ಲಿ ರೆಂಟಿಗೆ ಇರ್ತಾರೆ. ರೆಂಟ್ ಇಲ್ಲಿದ್ದು ಆ ಪ್ಲಾಟ್ ಪರ್ಚೇಸು ಅಲ್ಲಿ ಮನೆ ಕಟ್ಟೋದೆಲ್ಲ ನೋಡ್ತಾ ಇರ್ತಾರೆ. ಬಟ್ ಅವರಿಗೆ ಯಾರು ವಿಕ್ಟಿಮ್ ಇದ್ದಾರೆ ಆರತಿ ಅನ್ನೋರಿಗೆ ಶಿವು ಅಲಿಯಾ ಶಿವಾನಂದ್ ಅನ್ನೋರ ಜೊತೆ ಬಿಫೋರ್ ಪ್ರೀವಿಯಸ್ ಒಂದು ಹಿಂದಿನ ಆಲ್ಮೋಸ್ಟ್ ಸಮ್ ಇಯರ್ಸಿಂದ ಅವರಿಗೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಈಗ ಇವರು ಕಲಬುರಗಿ ಶಿಫ್ಟ್ ಆಗಿದ್ಮೇಲೆ ಅವರೆಲ್ಲ ಇವ್ರ ಜೊತೆ ಬಂದು ಹೋಗೋದೆಲ್ಲ ಮಾಡ್ತಿದ್ರು. ಈ ಆರತಿ ಅನ್ನೋರು ಅವರಿಗೆ ನೀವು ನನ್ನ ಮದುವೆ ಮಾಡ್ಕೋಬೇಕು ಅಂತ ಬೇರೆ ಬೇರೆ ಡಿಮ್ಯಾಂಡ್ ಎಲ್ಲ ಇಟ್ಟಿರೋದು ಹೇಳಿರ್ತಾರೆ. ಆ ಡಿಮ್ಯಾಂಡ್ ಎಲ್ಲ ಇವರು ಒಪ್ಪಲಾರದೆ ಅವ್ರದ್ದು ಸ್ವಲ್ಪ ಅವರು ಹರಾಸ್ಮೆಂಟ್ ಜಾಸ್ತಿ ಆಗಿದೆ, ಅವ್ರನ್ನ ನಾವು ಖಲಾಸ್ ಮಾಡಬೇಕು, ಕೊಲೆ ಮಾಡಿದ್ರೆ ನಮ್ಗೆ ಯಾವುದೇ ಈ ಥರ ಹರಾಸ್ಮೆಂಟ್ ಇರುವುದಿಲ್ಲ ಅಂತ ಅವರು ಡೆಸಿಷನ್ ತಗೊಂಡು ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.